ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇವಾಗ ತಾನೇ ನನಗೆ ಸ್ನಾನ ಆಯಿತು. ಇವಾಗ ಸ್ವಲ್ಪ ಬೇಗನೆ ಸ್ನಾನ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ಒಂದು 8:30 ಆಗಿದೆ. ಇವಾಗ ನಾನು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಮಾಡಿಕೊಂಡು ನೆಕ್ಸ್ಟು ನಿನಗೆ ಏನೇನು ಮಾಡ್ತೀನಿ ಪ್ರತಿಯೊಂದೂ ಕೂಡ ತೋರಿಸ್ತೀನಿ, ಬನ್ನಿ. ಸೊ ನೆನ್ನೆ ಮಾಡಿಟ್ಟಿದ್ದೆ ಅಲ್ಲ ಇದು, ಅದನ್ನು ಇವಾಗ ಓಪನ್ ಮಾಡ್ತಿದ್ದೀನಿ. ಇದು ಈಸಿ ಮಾಡೋದು. ಮ್ಯಾಟ್ ಮೇಲೆ ಹೋಗ್ಬಿಟ್ಟು ರಬ್ ಮಾಡ್ಕೋತಿದ್ದೀನಿ. ಮೈ ಗಾಡ್, ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಗೊತ್ತಾ ಅದು. ಇದು ನಾನು ಆಚೆ ಮಾಡ್ಕೊಂಬರ್ತೀನಿ, ಬಿಕಾಸ್ ಚಲ್ಲಿದ್ರೆ ನಮ್ಮೊಮ್ಮೆ ಮಕ್ಕೋಗಿರುತ್ತೆ. ಸೊ ಫೇಸ್ಗೆಲ್ಲ ರಬ್ ಮಾಡ್ಕೊಂಡಿದ್ದೀನಿ, ಲಿಪ್ಸಿಗೆ ಕೂಡ ರಬ್ ಮಾಡಿದ್ದೀನಿ. ಇದೆಲ್ಲ ಫುಲ್ಲು ಸೋರೋಗ್ತಾ ಇದೆ. ನಮ್ಮ ಮಮ್ಮಿಗೆ ಕೂಡ ಹಾಕ್ಸಿದ್ದೀನಿ ಇದನ್ನು. ಇದು ತುಂಬ ಗ್ಲೋ ಬರುತ್ತೆ ಅಂತ ಕೇಳಿದ್ದೀನಿ, ಅದಕ್ಕೆ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಬ್ಲಡ್ ಥರ ಕಾಣಿಸ್ತಾ ಇದೆ, ಇಲ್ಲ ಜಾಮ್ ಥರ, ಕಿಸನ್ ಜಾಮ್ ಥರ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ, ರಿಲ್ಯಾಕ್ಸ್ ಫೀಲ್ ಕೊಡ್ತಾ ಇದೆ. ಇವಾಗ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಮತ್ತೆ ಸುತ್ತಿ ಹಾಕೊಂಡು ಮಮ್ಮಿ. ಡನ್ ಡನ್ ಡನ್. ಬಿಸಿನೀರೊಳಗೆ ಹಾಕೋರು ಪಟ್ಟ ಅಂತ ಎಷ್ಟಾಗುತ್ತೆ ನೋಡು ಮಮ್ಮಿ. ಫುಲ್ಲು ಗ್ಲೋ ಅಂತ ಫೀಲ್. ನನಗೆ ಇವತ್ತು ಏನೂ ನಿಜವಾಗ್ಲೂ ಮೂಡಿಲ್ಲ. ಕೊಡ್ಕೆ, ಹಸು ಕೊಡ್ಕೆ ತೊಳಿತಿದ್ದಾರೆ, ಪುರ್ಪುರ್ ಅಂತ ಹೇಳ್ಬಿಟ್ಟು ಪೊರ್ಕೆ ಕೆರಿತಿರೋ ಸೌಂಡು. ಇವತ್ತು ನಂದು ಮಂತ್ಲಿ ಸೈಕಲ್ ಇರೋ ಕಾರಣ ನನಗೆ ಮೂಡ್ ಸ್ವಿಂಗ್ಸ್ ಒಂಥರ ಜಿಜಿ 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 ಜಿ ಅಂತ ಹಾರಾಡ್ತಾ ಇದೆ. ಇದೇನಿದು ಎಲ್ಲ ವ್ಲಾಗಲ್ಲೂ ಸ್ಕಿನ್ ಕೇರ್ ಮಾಡೋದನ್ನೇ ತೋರಿಸ್ತಿರಲ್ಲ ಅಂತ ಅಂದ್ಕೊಬೇಡಿ. ಇದು ಬಿಟ್ಟರೆ ಇನ್ನೇನು ಇರೋದೇ ಇಲ್ಲ ನನಗೆ ತೋರ್ಸೋಕ್ಕೆ. ಇನ್ನೇನು ಒಂದು 11 ಗಂಟೆ 12 ಗಂಟೆ ಹೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊತೀನಿ, ಊಟ ಮಾಡ್ತೀನಿ, ಮಲ್ಕೊತೀನಿ, ಅಷ್ಟೇ ಮುಗಿತೀನಿ, ಎಂಥ ಕೆಲಸ ಇಲ್ಲ. ಸೊ ಸ್ಕಿನ್ ಕೇರ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ನನಗೇನು ಇವತ್ತು ಅಂಥ ಕೆಲಸ ಇರೋದಿಲ್ಲ, ಬಿಕಾಸ್ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಆಗಿರೋದ್ರಿಂದ ಅಷ್ಟೊಂದು ಕೆಲಸ ಮಾಡಲ್ಲ. ಸೊ ಇವಾಗ ಆಲ್ಮೋಸ್ಟ್ ಒಂದು 50% ಹೇರ್ ಡ್ರೈ ಆಗಿದೆ. ಇಲ್ಲಿ ನೋಡಿ, ಡ್ರೈ ಆಗಿದೆ. ಸೊ ನಾನು ಹಂಗೆ ಡ್ರೈ ಇದ್ದಾಗಲೇ, ಅಂದರೆ ಸ್ವಲ್ಪ ಬೆಟ್ಟಿದ್ದಾಗಲೇ ಅಪ್ಲೈ ಮಾಡಿಬಿಡ್ತೀನಿ ಸೀರಮ್ನ. ಸೊ ಐ ಯೂಸ್ ದ ಲಿವಾನ್ ಸೀರಮ್. ಐ ಥಿಂಕ್ ನನಗೆ ಇದು ಇಷ್ಟ ಆಗೋಲ್ಲ, ಬಟ್ ತೊಗೊಬಂದಿದ್ರಲ್ಲ, ಯೂಸ್ ಮಾಡಬೇಕಲ್ಲ, ವೇಸ್ಟ್ ಮಾಡಬಾರ್ದಲ್ಲ, ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಅಂತ ಯೂಸ್ ಮಾಡ್ತಿದ್ದೀನಿ. ಬಟ್ ನೆಕ್ಸ್ಟು ಐ ವಿಲ್ ಗೋ ಸ್ಟ್ರೀಕ್ಸ್ ಆರ್ ಲೋರಿಯಲ್. ದಿ ಬೆಸ್ಟ್ ಹೇರ್ ಸಿರಮ್ ಅಂದರೆ ಇದರಲ್ಲಿ ಅಂತ ಅಫೋರ್ಡಬಲ್ ಬೇಕು ಅಂತ ಹೇಳಿದ್ರೆ ಸ್ಟ್ರೀಕ್ಸ್ ಈಸ್ ಬೆಸ್ಟ್. ಆ್ಯಂಡ್ ಲೋರಿಯಲ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಂದರೆ ನಮ್ಮಗಳಿಗೆ, ಬೇರೆಯವ್ರಿಗೆಲ್ಲ, ನಮ್ಮಗಳಿಗೆ. ಒಂದು ಲೆಂತಿ ಹೇರ್ ಇರೋದ್ರಿಂದ ಸ್ವಲ್ಪ 3 ಪಂಪ್ಸ್ ತಗೋತಿದ್ದೀನಿ. ಮಸ್ತಾಗಿ ಒಂದು ಸ್ವೆಟರ್ ಹಾಕೊಂಡು, ಹೇರ್ನ ಬನ್ ಹಾಕ್ಕೊಂಡು, ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಟೈಲರ್ ಹತ್ರ, ಬಿಕಾಸ್ ಮಮ್ಮಿ ಮತ್ತು ಹಾಕೊಂಡು ಸ್ಯಾರೀಸ್ಗೆ ಹೋಗಿರ್ಬೇಕು. ಸೊ ಇಲ್ಲಿ ಬಂದು ರೊಟ್ಟಿ, ಹಾಗೇ ಸಾಂಬಾರೇ ಇತ್ತು ನೈಟಿಂದು, ಅದಕ್ಕೆ ಸಾಂಬಾರು. ಗೌರಿ, ನಮ್ಮ ಡಿಸೈನರ್ ನೋಡ್ಕೊಂಬಿಡಿ, ನಮ್ಮ ಡಿಸೈನರ್ ಚಂದ್ರಿಕಾ. ಶಾಪಿಂದ ಬಂದು ಸ್ಯಾರಿ ಇಸ್ಕೊಂಡ್ಬಂದು ಅದಕ್ಕೆ ಕುಚ್ಚು ಹಾಕಬೇಕು. ಸೊ ಅದಕ್ಕೆ ಸ್ಟ್ಯಾಂಡ್ಸ್ ತೊಗೋತಿದ್ದೀನಿ. ಅಂತೂ ಎಷ್ಟು ಬಿಟ್ಟಿದೆ ಅಂತ. ಸಾರಿ, ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಅ ಡೇ ಇನ್ ಮೈ ಲೈಫ್. ಅದನ್ನು
ನಿನ್ನೆ ಫ್ರೈಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಸಿಗಲ್ಲ, ಸುಮ್ಮನೆ ರೋಡಲ್ಲಿ ಓಡಾಡ್ತಾಯಿದ್ದೀನಿ. ಅದನ್ನು ನಮ್ಮ ಮಮ್ಮಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ, ನಮ್ಮ ಮಮ್ಮಿ ನೆಟ್ಟಿನ ಯೂಸ್ ಮಾಡೋಲ್ಲ, ಸೊ ಅವ್ರದ್ದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಓಡಾಡ್ತಿದ್ದೀನಿ. ಇಲ್ಲಂತೂ ನೆಟ್ವರ್ಕ್ ಸಿಗಲ್ಲ, ಇದೇ ಒಂದು ಪ್ರಾಬ್ಲಮ್. ಅದು ಏನು ಮಾಡೋದು ಗೊತ್ತಿಲ್ಲ. ನನ್ನ ವಾಯ್ಸ್ ಒಂಥರ ಗೊರ್ರ ಅಂತ ಕೇಳಿಸ್ತಾ ಇದೆ, ಯಾಕೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನಮ್ಮ ತಾತ ಅವರ ಅಣ್ಣನ ಹೆಂಡ್ತಿದು ತಿಥಿ ಕಾರ್ಯ, ವರ್ಷದ ತಿಥಿ ಕಾರ್ಯ ಇದ್ದಿದ್ದ ಕಾರಣ ನಮ್ಮ ಅತ್ತೆ ಕೂಡ ಬಂದಿದ್ದರು. ನಾವು ಕೂಡ ಹೋಗಬೇಕಾಗಿತ್ತು, ಬಟ್ ಅತ್ತೆ ಲೇಟ್ ಆಗುತ್ತೆ ಅಂತ ಮುಂಚೆನೇ ಹೋಗ್ತಾಯಿದ್ರು. ನಾವು ಕೂಡ ಅವ್ರು ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಕೂಡ ಹೋಗ್ಬಿಟ್ಟು ಬಂದ್ವಿ. ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಬಿಟ್ಟು ಬಂದು ಆರಾಮಾಗಿ ನಿದ್ದೆ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಗುಡ್ಡು ಮತ್ತು ಅವ್ರ ಮಮ್ಮಿ ಇಬ್ಬರು ಸೇರ್ಕೊಂಡು ನನಗೆ ನಿದ್ದೆ ಮಾಡೋಕ್ಕೆ ಕೊಟ್ಟಿಲ್ಲ, ಗೋರ್ಕೆ ಹೊಡ್ಕೊಂಡು ನೋಡಿದ್ರಿ ಅಲ್ಲ. ಸೊ ಟೈಮ್ ಬಂದು ಇವಾಗ 6:30 ಆಗಿದೆ. ಇವಾಗ ಜಸ್ಟ್ ಎದ್ದೆ 4:15 ಮಲ್ಕೊಂಡು 6:30 ಎದ್ದಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ನೈಟ್ ಎಲ್ಲ ಅದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇಷ್ಟೇ ಈ ಡೇ ಆಗುತ್ತೆ. ಈ ಡೇ ಜಾಸ್ತಿ ಇರಲಿಲ್ಲ. ಗುಡ್ಡು ಕೂಡ ಬಂದ 4:15 ಬಂದ, ಅವ್ನು ಮಲ್ಕೊಂಡಿದ್ದಾನೆ. ನಾಳೆ ಸ್ವಲ್ಪ ಎಲ್ಲೋ ಹೋಗೋದಿದೆ. ಸೊ ಎಲ್ರಿಗೂ ಗೊತ್ತಾಗುತ್ತೆ ಅವರು ಎಲ್ಲಿ ಹೋಗಿದ್ರು, ಏನು ಎತ್ತ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮೇ ಬಿ ನಾನು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ, ಕೆಲವೊಬ್ಬರಿಗೆ ಖುಷಿ ಕೂಡ ಆಗುತ್ತೆ. ನೋಡೋಣ ಯಾರ್ಯಾರೆಲ್ರಿಗೂ ಏನೇನು ಅನಿಸುತ್ತೆ ಅಂತ ಹೇಳಿ. ಈ ವ್ಲಾಗು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸ್ವಲ್ಪ ಬೇಗ ಸಪೋರ್ಟ್ ಮಾಡಿ. ಹೀಗೇನೆ ಡೈಲಿ ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ ನಾನು. ಸೊ ಇನ್ನು ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.